ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಜ್ಯೋತಿ ಅಂತ ಹೇಳಿ. ನನ್ನ ಮಗಳು ಇಲ್ಲಿ 3rd ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ನನ್ನ ಪ್ರಕಾರ ಕಲಿಕೆ ಅಂತಕ್ಕಂಥದ್ದು ಕೇವಲ 4 ಗೋಡೆಗಳ ಮಧ್ಯೆ ಅಕ್ಷರಗಳನ್ನು ಮಕ್ಕಳಿಗೆ ತುಂಬಿಸುವಂಥದ್ದಲ್ಲ. ಪರಿಸರದಿಂದ ಎಷ್ಟೋ ವಿಷಯಗಳನ್ನು ಕಲೀಲಿಕ್ಕಿರ್ತದೆ. ಪರಿಸರದೊಂದಿಗಿನ ಅನನುಭವಗಳಿಂದಾಗಿ ನಾವು ಹೆಚ್ಚು ಕಲಿಯಲಿಕ್ಕಿರ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಆಗಿರ್ತದೆ. ಹಾಗೆಯೇ ನಾವು ಕೂಡ ಪೇರೆಂಟ್ಸ್ ಆಗಿ ಈ 365 ದಿನದ ಜಂಜಾಟದಲ್ಲಿ ನಾವು ಎಷ್ಟೋ ವರ್ಷಗಳ ಕಾಲ ಆಗಿದೆ ಈ ಸ್ಪೋರ್ಟ್ಸ್‌ಮ್ಯಾನ್‌ಶಿಪ್ ಅನ್ನ ಮರೆತು, ಆಟಗಳನ್ನ ಮರೆತು ತುಂಬಾ ಕಾಲ ಆಗಿದೆ. ಬಟ್ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಶ್ರೀ ಸಾಯಿ ಗುರುಕುಲ ವತಿಯಿಂದ ಈ ಪೇರೆಂಟ್ಸ್‌ಗಾಗಿನೇ ಒಂದು ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದು ನಮ್ಮೆಲ್ಲರಿಗೂ ಮತ್ತೆ ಬಾಲ್ಯಕ್ಕೆ ಮರಳಿದಂತಹ ಅನುಭವವನ್ನ ನಮಗೆ ತಂದುಕೊಟ್ಟಿದೆ. ಹಾಗೆಯೇ ಕೇವಲ ಸರ್ಕಾರಿ ನೌಕರಿ ಅಥವಾ ನೌಕರಿ ಮಾಡುವವರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ 365 ದಿನ ತನ್ನ ಗಂಡ ಮಕ್ಕಳು ಸಂಸಾರವನ್ನ ನಡೆಸ್ತಕ್ಕಂಥ ಹೆಣ್ಮಕ್ಳು ಇವತ್ತು ಎಷ್ಟೋ ಜನ ನಾವು ಪಾಲ್ಗೊಂಡಿದ್ದನ್ನ ಇಲ್ಲಿ ನೋಡಿದ್ದೇವೆ. ಹಾಗೆ ನಮಗೂ ಕೂಡ ಇದೊಂದು ಹೊಸ ಅನುಭವವಾಗಿದೆ. ಇದೇ ರೀತಿಯಾಗಿ ಇಲ್ಲಿ ನಡೀತಕ್ಕಂತಹ ಇದೊಂದೇ ಕಾರ್ಯಕ್ರಮ ಅಲ್ಲ, ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಈ ಸಾಯಿ ಗುರುಕುಲದಿಂದ ನಡೆಯೋದನ್ನ ನಾನು ನೋಡಿದ್ದೇನೆ, ಹಾಗೆ ಭಾಗವಹಿಸಿದ್ದೇನೆ. ಇದಕ್ಕಾಗಿ ನಾನು ಈ ಸಂಸ್ಥೆಗೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಅನುಭವ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಾವ್ ಯಾವತ್ತು ಶಿಕ್ಷಣದ ಬೆನ್ನ ಹತ್ತಿ ಹೋಗ್ಬಾರ್ದು, ಮಕ್ಕಳನ್ನ ಅಂಕಗಳಲ್ಲಿ ನಾವು ಅಳಿಬಾರ್ದು. ಎಷ್ಟೋ ಪೇರೆಂಟ್ಸ್ಗಳಿಗೆ ನನ್ನ ರಿಕ್ವೆಸ್ಟ್ ಇದರ ಮೂಲಕ, ಅಂಕ ಗಳಿಕೆ ಮಾತ್ರ ನಮ್ಮ ಮಾನದಂಡವಾಗಿರಬಾರ್ದು, ಅದಕ್ಕೆ ಬದಲಾಗಿ ಮಗು ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೊಳ್ತದೆ, ನಂತರ ತಾನೇ ತಾನಾಗಿ ಸಮಾಜದಲ್ಲಿ ಹೇಗೆ ನಾನು ಬದುಕಬೇಕು ಅನ್ನೋದನ್ನ ಕಲಿತದೆ ಅನ್ನೋದು ನಮ್ಮ ಮಾನದಂಡ ಆಗಿರ್ಬೇಕು. ಹಾಗೆಯೇ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ, 85% ಮಗು ತೆಗೆದ್ರೂ ಕೂಡ ನಿನ್ನ ಕ್ಲಾಸಲ್ಲಿ ಇನ್ನೊಬ್ಬ ಇದ್ದಾನಲ್ಲ, ನಿಂಗೆ ಯಾಕೆ ಅಷ್ಟು ಬರ್ಲಿಲ್ಲ? ಅದು ನಮ್ಮ ಪೇರೆಂಟ್ಸ್ ಆಗಿ ನಾನು ಕೂಡ ಕ್ವೆಶನ್ ಮಾಡ್ತೇನೆ. ನೋ, ಪ್ರತಿಯೊಂದು ಮಗು ಕೂಡ ಅನನ್ಯವಾಗಿದೆ. ಪ್ರತಿಯೊಂದು ಮಗುವಿಗೂ ಕೂಡ ತನ್ನದೇ ಆದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಅದಕ್ಕೆ ಎಲ್ಲ ಅವಕಾಶಗಳನ್ನ ನಾವು ಪೇರೆಂಟ್ಸ್ ಆಗಿ ಕೊಡಬೇಕು. ಈ ರೀತಿಯಾಗಿ ಕಲಿಕೆಯ ಮಧ್ಯದಲ್ಲಿ ಇಂತಹ ಚಟುವಟಿಕೆಗಳು ನಡೀತಾ ಬಂದ್ರೆ ಮಕ್ಕಳು ಸಮೃದ್ಧಿಯಾಗಿರ್ತಾರೆ, ಮಕ್ಕಳ ವ್ಯಕ್ತಿತ್ವ ಚೆನ್ನಾಗಿ ರೂಪುಗೊಳ್ತದೆ ಅಂತ ಹೇಳ್ತಾ ನನ್ನ ಈ ಚಿಕ್ಕ ಮಾತಿಗೆ ಒಂದು ವಿರಾಮ ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತೇನೆ ಈ ಮಾತಿಗೆ. ನಾವು ಹೆಣ್ಮಕ್ಳು ಏನ್ ಹೇಳಿದ್ವಿ ಅಂದ್ರೆ, ಇನ್ನಷ್ಟು ಆಯೋಜನೆ ಮಾಡ್ಬೋದಾಗಿತ್ತು, ನಾವು ಇನ್ನಷ್ಟು ತೊಡಗಿಸ್ಕೊಳ್ತಾ ಇದ್ವಿ ಅಂತಾನೆ ನಾವು ಮ್ಯಾನೇಜ್ಮೆಂಟ್ ಹತ್ರ ಹೇಳಿದ್ದು. ಅವ್ರು ಹೇಳ್ತಾ ಇದ್ರು, ಒಂದು ಸಮಯದ ಅಭಾವವಾಗಿರ್ಬೋದು ಅಥವಾ ಇಲ್ಲಿ ನಡೆಸ್ತಕ್ಕಂಥ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆ ಅನುಕೂಲವಾಗಿ ನಾವು ಇಷ್ಟು ಗೇಮ್ಸ್ ಅನ್ನ ಈ ವರ್ಷಕ್ಕೆ ಆಯೋಜಿಸಿದ್ದೇವೆ ಅಂತ ನಮಗೆ ತಿಳಿಸಿದ್ದಾರೆ. ಬಟ್ ನಾವು ಎಲ್ಲದರಲ್ಲೂ ಎಲ್ಲ ಪೇರೆಂಟ್ಸ್ ಕೂಡ ಭಾಗವಹಿಸಿದ್ದೇವೆ. ಎಲ್ಲದರಲ್ಲೂ ಯಾರು ಕೂಡ ಕಿಂಚಿತ್ತು ಜಗಳ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು ಇವತ್ತು ಕಂಡು ಬಂದಿಲ್ಲ. ಎಲ್ಲರೂ ಒಂದೇ ಕುಟುಂಬದಂತೆ ಇವತ್ತು ಭಾಗವಹಿಸಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ನಾನಿವತ್ತು ಬಹುಮುಖ್ಯವಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಹಾಗೆ ಬಲೂನ್ ಬ್ಲಾಸ್ಟಿಂಗ್ ಅಂತಕ್ಕಂಥ ಸ್ಪರ್ಧೆಯಲ್ಲೂ ಕೂಡ ನಾನಿವತ್ತು ಭಾಗವಹಿಸಿದ್ದೇನೆ. ಅದೇ ರೀತಿಯಾಗಿ ಮತ್ತೆ ಯಾವುದನ್ನು ಸದ್ಯಕ್ಕೆ ಭಾಗವಹಿಸಲಿಲ್ಲ. ಇವತ್ತು ತುಂಬಾ ಖುಷಿಯಾಗಿದೆ ಸರ್. ಯಾಕಂತ ಹೇಳಿದ್ರೆ ಈ ಸಂಸ್ಥೆಗೆ ಥ್ಯಾಂಕ್ಸ್ ಮಾತ್ರ ಹೇಳ್ತಾ ಇಲ್ಲ. ನಾವು ಎಷ್ಟೋ ಕಡೆ ಗಮನಿಸಿದ್ದೇವೆ, ಏನಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಕೆಲವು ಹಬ್ಬಗಳಿಗೆ ಮಾನ್ಯತೆ ಇರುವುದಿಲ್ಲ ಎಲ್ಲ ಸಂಸ್ಥೆಯಲ್ಲಿ. ಇಲ್ಲಿ ಒಂದು ಸಂಕ್ರಾಂತಿಯಿಂದ ಹಿಡಿದು ಒಂದು ದೀಪಾವಳಿವರೆಗೆ ಆಚರಣೆ ಮಾಡೋದಿದೆಯಲ್ಲ, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತದೆ ಅನ್ನೋಕ್ಕಂಥದ್ದು ಈ ಸಂಸ್ಥೆ ಮೇಲೆ ನನಗೆ ಗೌರವ ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಹಾಗೆ ಈ ಅವಕಾಶಕ್ಕಾಗಿ ನಾನು ಎಲ್ಲರಿಗೂ ಕೂಡ ತುಂಬಾ ಆಭಾರಿಯಾಗಿದ್ದೇನೆ ಸರ್. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ ಸರ್. ನನ್ನ ಹೆಸರು ರೂಪಾ ಆರ್ ಅಂತ. ನನ್ನ ಮಗಳು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಯೋಷಿತಾ ಅಂತ. ನಾವು ಸರ್ ಇವತ್ತು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ಥ್ರೋ ಬಾಲ್ ಫಸ್ಟ್ ವಿನ್ನರ್ ಆಗಿದ್ವಿ ಸರ್. ಆಮೇಲೆ ಮ್ಯೂಸಿಕಲ್ ಚೇರ್ ಆಡಿದ್ವಿ, ರಂಗೋಲಿ ಸ್ಪರ್ಧೆನೂ ಆಡಿದ್ವಿ, ಬಲೂನ್ ಬ್ಲಾಸ್ಟ್ ಆಡಿದ್ವಿ, ಎಲ್ಲರಲ್ಲೂ ಆಟ ಆಡಿದ್ವಿ ಸರ್. ಅದರಲ್ಲಿ ಥ್ರೋ ಬಾಲ್ ಒಂದು ಫಸ್ಟ್ ಪ್ರೈಸ್ ಬಂದಿದೆ, ಬೇರೆ ಯಾವುದು ಬಂದಿಲ್ಲ. ಆದರೂ ಬಂದು ಆಟ ಆಡೋದಕ್ಕೆ ಖುಷಿ ಆಗುತ್ತೆ ಸರ್. ನಮಗೆ ವರ್ಷ ಬಂದು ಆಟ ಆಡೋದಕ್ಕೆ ಖುಷಿ ಆಗುತ್ತೆ. ಬಂದು ಮನೆಯಲ್ಲಿ ಕೆಲಸ ಇದ್ದಿದ್ದೆ ಸರ್, ಮನೆಯಲ್ಲಿ ಮಾಡೋದು. ಆದರೂ ವರ್ಷಕ್ಕೊಂದು ಸರಿ ಈ ಥರ ಕರೆದು ಪೇರೆಂಟ್ಸ್ಗಳಿಗೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಮೀಟ್ ಮಾಡೋಕ್ಕೆ ನಮಗೆ ಖುಷಿ ಆಗುತ್ತೆ. ಬಂದು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಂತ ಭಾಳ ಇಷ್ಟ ನಮಗೆ. ಸ್ಕೂಲ್ ಲೈಫಿಂದನೂ ನಾವು ಯಾವಾಗೂ ಖೋಖೋ, ಥ್ರೋ ಬಾಲ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಹಂಗಾಗಿ ನಮಗೆ ಈಗ ಬಂದು ಆಟ ಆಡೋದಕ್ಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಸರ್. ಥ್ರೋಬಾಲ್ ಆಟದಲ್ಲಿ ತಾವುಗಳು ಪ್ರಥಮ ಪ್ರಶಸ್ತಿಯನ್ನ ಪಡೆದಿದ್ದೀರಿ. ಹೌದು ಸರ್. ಅಂದ್ರೆ ಖುಷಿ ಹಂಗ ಅನುಭವಿಸಿದ್ರಿ, ಅದರ ಸೋಲನ್ನು ಅನುಭವಿಸಿದರೆ ಅದು ಸೋಲು ಗೆಲುವು ಲೆಕ್ಕ ಅಲ್ಲ. ಇವತ್ತು ನಿಮ್ಮನ್ನ ಪ್ರಥಮ ಸ್ಥಾನ ಬಂದಿರಬಹುದು, ಅವರು ಸೋಲನ್ನು ಅನುಭವಿಸಿದವರಿಗೂ ಕೂಡ ಒಂದು ದೈಹಿಕ ಹೌದು ಸರ್, ರಂಧ್ರಗಳು ಓಪನ್ ಆದವೇನೋ ಅಂತ ನಾನು ಹೌದು ಸರ್. ಎಲ್ಲರೂ ಅದ್ರ ಬಗ್ಗೆ ತಾವು ಇಲ್ಲ ಸರ್, ಅವರೂ ಚೆನ್ನಾಗೇ ಆಟ ಆಡಿದರು. ಅಪೋಸಿಟರು ನಾವು 3 ಮ್ಯಾಚ್ ಆಡಿದ್ವಿ. 3 ಮ್ಯಾಚ್ ಅಪೋಸಿಟ್ನವರು ಚೆನ್ನಾಗೇ ಆಡಿರ್ತಾರೆ. ಓಕೆ, ಅವರಿಗೂ ಕೈ ಮೈ ಎಲ್ಲ ನೋವಾಗಿರುತ್ತೆ. ಬಟ್ ನಮಗೆ ಗೆದ್ದಿರೋ ಖುಷಿ ಅಂತೂ ಇರುತ್ತಲ್ವ ಸರ್. ಅವ್ರಿಗಿಂತ ನಮಗೆ ಹೆಚ್ಚಿಗೆ ಖುಷಿ ಇದೆ ಅಷ್ಟೇ ಸರ್.
ಈ ಕ್ರೀಡೆಯನ್ನು ಈ ಸಂಸ್ಥೆಯವರು ಬೇರೆ ಬೇರೆ ನಿಮ್ಮ ಸ್ನೇಹಿತರು ಇವರೆಲ್ಲ ಜೊತೆಗಿರೋಂಥ ಸ್ನೇಹಿತರು ಆಡಿದ್ದ ಅನುಭವಗಳನ್ನು ಮತ್ತೆ ಯಾರು ತಿಳಿಸ್ಬೋದಾ ಅಂತ ಹೇಳಿ. ಓಕೆ ಸರ್. ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ಕೆ ಅಂತ. ನಮ್ಮ ಮಗಳು 5ನೇ ಕ್ಲಾಸು ಶ್ರೇಯಾ PS ಅಂತ. ಪ್ರತಿ ವರ್ಷ ಇಲ್ಲಿ ಪೋಷಕರಿಗಾಗಿ ಹಲವಾರು ಕ್ರೀಡೆಗಳನ್ನು ಆಯೋಜಿಸುತ್ತಾರೆ ಸಾಯಿ ಗುರುಕುಲದವರು. ಇಲ್ಲಿ ಆಂಗ್ಲ ಮಾಧ್ಯಮ ಆಗಿದ್ದರೂ ಕೂಡ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಶಾಲೆಯಾಗಿದೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ ಪ್ರತಿ ವರ್ಷ. ಅದರಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಬೇಕು. ಎಲ್ಲದರಲ್ಲೂ ಅವರು ಕಲಿಕಾ ತರಬೇತಿ ಪಡೆದು ಮುಂದೆ ಸಾಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ ಇವ್ರು ಶಾಲೆಯವರು. ಹಾಗಾಗಿ ನಾನು ಇಲ್ಲಿ ಇಷ್ಟಪಟ್ಟು ಈ ಶಾಲೆಗೆ ನಾನು ಸೇರಿಸಿದ್ದೀನಿ ನಮ್ಮ ಮಗಳನ್ನು. ಮತ್ತು ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗಿದೆ. ನಮ್ಮ ಮಗಳ ಕಲಿಕಾ ಒಂದು ಸಾಮರ್ಥ್ಯ ಚೆನ್ನಾಗಿ ನಡೀತಾ ಇದೆ. ಮತ್ತು ಎಲ್ಲ ಶಿಕ್ಷಕ ವೃಂದದವರು ಮತ್ತು ಎಲ್ಲ ಶಾಲಾ ವರ್ಗದವರು ಕೂಡ ಎಲ್ಲ ಮಕ್ಕಳಿಗೂ ಏನು ಮಕ್ಕಳಲ್ಲಿ ಒಂದು ಇದಿದೆ, ಪ್ರತಿಭೆ ಇದೆ, ಗುರುತಿಸಿ ಅವರನ್ನು ಮುಂದೆ ತರುವಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಪರಿಶ್ರಮ ಪಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನಗೆ ಅದರಲ್ಲಿ ಖುಷಿ ಇದೆ. ನನಗೆ ಈ ಶಿಕ್ಷಕರು ಅದನ್ನು ಪಾಠ ಮಾಡುವಂಥದ್ದು ಮಾಡ್ತಾರೆ. ಈ ಸಂಸ್ಥೆದು ಕೂಡ ಒಂದು ಫೌಂಡಿಂಗ್ ಏನಾರ ಇದಕ್ಕೆ ಶಿಕ್ಷಕರು ಪಾಠ ಮಾಡುವಂಥದ್ದು ಆಯ್ತಾ ಅಂತ? ಆಗಿದೆ ಸರ್. ತುಂಬ ಬಹಳಷ್ಟು ಮಕ್ಕಳು ಸಾಧನೆ ಮಾಡಿದ್ದಾರೆ. ಈ ಶಾಲೆಯಿಂದ ಸಾಧನೆ ಮಾಡಿ ಹಲವಾರು ವೃತ್ತಿಗಳನ್ನು ಈಗಾಗಲೇ ಪಡಿತಾ ಇದ್ದಾರೆ. ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ. ಇದು ಕ್ರೀಡೆಯಲ್ಲಂತೂ ಭಾಳಷ್ಟು ಮುಂದೋಗಿದ್ದಾರೆ, ಅದು ಮಾತ್ರ ನಾನು ಹೇಳ್ತಿದ್ದೀನಿ. ಅದರಂತೆ ಎಲ್ಲ ವಿಚಾರದಲ್ಲೂ ಪ್ರತಿಭೆ ಇದೆ ಮಕ್ಕಳಲ್ಲಿ. ಅದನ್ನು ಗುರುತಿಸಿ ಮುಂದೆ ತರ್ತಾ ಇದ್ದಾರೆ ಶಿಕ್ಷಕರು ಮತ್ತು ಶಿಕ್ಷಕಿಯರು. ಮತ್ತು ಇಲ್ಲಿ ಆಡಳಿತ ವರ್ಗದವರು ಕೂಡ ಸ್ಪಂದಿಸ್ತಾರೆ ಮಕ್ಕಳಿಗೆ. ಅದೊಂದು ಖುಷಿ ಇದೆ.